ಹೆಲೋ ಎವ್ರಿವನ್, ಇದು ಬಂದು ಭಾನುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಥರನೇ ಇವತ್ತು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲರೂ ತಮ್ಮ ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರ ಯಾವ ರೀತಿ ಪೂಜೆ ಮಾಡ್ತಾರೋ ನಾನು ಇಲ್ಲಿ ನನ್ನ ಗಂಡನ ಆಯಸ್ಸು ಮತ್ತು ಆರೋಗ್ಯಕ್ಕೋಸ್ಕರ ಪೂಜೆನ ಮಾಡ್ತಾಯಿದ್ದೀನಿ. ನಾನು ದೇವ್ರ ಮನೆಯಲ್ಲಿ ತುಪ್ಪದ ದೀಪ ಎಲ್ಲ ಹಚ್ಚಿ ಮಾಡ್ತಾರಲ್ಲ, ಆ ರೀತಿ ಯಾವುದನ್ನು ರೂಢಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ನನಗಿನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನೀಟಾಗಿ ಮಾಡೋಣ ಅಂತ ಹೇಳಿ ಮಾಮೂಲಿ ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ ನನ್ನ ಗಂಡನ ಪಾದಕ್ಕೆ ಪೂಜೆನ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಪಿರಿಯಾಪಟ್ಟಣಕ್ಕೆ ಹೋಗಿದ್ದು ಬರೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ವಿ. ಭಾನುವಾರ ಮತ್ತು ಅದ್ರ ಜೊತೆಗೆ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ತುಂಬ ರಶ್. ಇವತ್ತು ಇಲ್ಲೂ ಕೂಡ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ. ಹಾಗೋ ಹೀಗೋ ಮಾಡಿ ಹೊರಗಡೆ ಪೂಜೆ ಮಾಡಲಿಲ್ಲ. ನಾವು ಒಳಗಡೆ ಹೋಗಿದ್ದೀವಿ ಅಂತ ಹೇಳಿ ಒಳಗಡೆನೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕೈಗೆ ದಾರ ಎಲ್ಲ ಕಟ್ತಾರೆ ಅಲ್ವಾ, ಅದನ್ನೆಲ್ಲ ಇಬ್ಬರು ಒಂದೇ ರೀತಿ ಕಟ್ಟಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.